ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. World War III ಅಫಿಷಿಯಲ್ ಆಗಿ ಶುರುವಾದಂತಿದೆ. ಇಸ್ರಾಯೇಲ್ ಕಡೆಯಿಂದ ಭಾರಿ ದಾಳಿ ಲೆಬನನ್ ಕಡೆ ಆದ ಬೆನ್ನಲ್ಲೇ ಇರಾನ್ ದೇಶಕ್ಕೆ ಕೂಡ ಚಿಂತೆ ಶುರುವಾಗಿದೆ. ಆದ್ರೆ ಇರಾನ್ ಇಸ್ರಾಯೇಲ್ ದೇಶಕ್ಕೂ ಮೊದಲೇ ನಾವೇ ಅಟ್ಯಾಕ್ ಮಾಡಿದ್ರೆ ಹೇಗೆ ಅನ್ನೋದನ್ನ ಆಲೋಚನೆ ಮಾಡ್ತು. ಅದರಂತೆ ಇಸ್ರಾಯೇಲ್ ರಾಜಧಾನಿ ಟೆಲ್ ಅವೀವ್ ಮೇಲೆ ಭಾರಿ ಪ್ರಮಾಣದ ಮಿಸೈಲ್ ದಾಳಿ ಮಾಡ್ತು. ಇದರಿಂದ ಇಸ್ರಾಯೇಲ್ ಒಂದ್ ಕಡೆ, ಇರಾನ್, ಲೆಬನನ್, ಯಮನ್ ಹಾಗೂ ಪ್ಯಾಲೆಸ್ತೀನ್ ಇನ್ನೊಂದು ಕಡೆಯಲ್ಲಿ ನಿಂತು ಮುಖಾಮುಖಿಯಾಗಿ ಗುದ್ದಾಡ್ತಾ ಇದೆ. ಹಾಗೆ ನೋಡಿದ್ರೆ ಇಷ್ಟು ವರ್ಷ ಇರಾನ್ ನೇರವಾಗಿ ಯಾರ ಮೇಲೆ ಕೂಡ ದಾಳಿಗೆ ಹೋಗಿರ್ಲಿಲ್ಲ. ಅಲ್ಲಲ್ಲಿರುವ ಬಂಡುಕೋರರ ಪಡೆಗಳಿಗೆ ಹಣ ಸಂದಾಯ ಮಾಡಿ ಅಲ್ಲಿಂದನೇ ಶತ್ರುಗಳ ಮೇಲೆ ದಾಳಿಗೆ ನಿಲ್ತಾ ಇತ್ತು. ಸುಪಾರಿ ಕೊಡುವ ತಂತ್ರದಲ್ಲಿ ಇರಾನ್ ಇತ್ತು. ಆದ್ರೆ ಈಗ ಇಸ್ರಾಯೇಲ್ ಹಾಗೂ ಇರಾನ್ ಎರಡೂ ಕೂಡ ಯುದ್ಧಕ್ಕೆ ರೆಡಿ ಅನ್ನೋದನ್ನ ಹೇಳಿದೆ. Citizens of Israel, I begin by sending condolences to the families of the victims of the heinous attack in Jaffa and wishing a full recovery to the injured. Just like in the missile attack, there is a guiding and murderous hand behind this attack as well. It comes from Tehran. This evening, Iran once again attacked Israel with hundreds of missiles. This attack failed. It was thwarted thanks to Israel's air defense system, which is the most advanced in the world. And I also thank the US for its support in our defense effort. Iran made a big mistake this evening, and it will pay for it. The regime in Iran does not understand our determination to defend ourselves and our resolve to retaliate against our enemies. We will stand by the principle we set. Whoever attacks us, we attack them. This is true everywhere we fight the axis of evil. This is true for Judea and Samaria. This is true for Gaza, for Lebanon, for Yemen, for Syria. And this is also true for Iran. We fight the axis of evil everywhere, including our heroic soldiers who are now operating in southern Lebanon and in Gaza. Today, more than ever, the forces of light in the world must unite and act together against the dark regime of the Ayatollahs, which is the source of terror and evil in our region. They must stand with Israel. The choice has never been clearer between tyranny and freedom, between blessing and curse. On the eve of Rosh Hashanah, I tell you, citizens of Israel, Israel is on the rise. The axis of evil is in retreat. We will do whatever it takes to continue this trend. ಇನ್ನೊಂದು ಕಡೆಯಲ್ಲಿ ನಾವು ಇಸ್ರಾಯೇಲ್ ಪರವಾಗಿದ್ದೀವಿ ಅಂತ ದೊಡ್ಡಣ್ಣ ಅಮೆರಿಕ ಬಹಿರಂಗವಾಗಿ ಘೋಷಣೆ ಕೂಡ ಮಾಡಿದೆ. ಭಾರತದ ನಿಲುವು ಏನಾಗಿರುತ್ತೆ? ಯಾಕಂದ್ರೆ ಇಸ್ರಾಯೇಲ್ ಅಂದ್ರೆ ನಮ್ಮ ದೇಶಕ್ಕೆ ಆಪ್ತ ಮಿತ್ರ. ಹಾಗಂತ ಇರಾನ್ ಕೂಡ ನಮ್ಮೊಂದಿಗೆ ಚೆನ್ನಾಗೇ ಇದೆ. ಭಾರತ ಹಾಗೂ ಪಾಕಿಸ್ತಾನದ ವಿಚಾರ ಬಂದಾಗ ಪಾಕಿಸ್ತಾನ ಒಂದು ಮುಸ್ಲಿಂ ದೇಶ ಆದ್ರೂ ಕೂಡ ಇರಾನ್ ನ್ಯೂಟ್ರಲ್ ಆಗುತ್ತೆ. ಹೀಗಾಗಿ ಭಾರತಕ್ಕೂ ಇರಾನಿಗೂ ನೇರವಾಗಿ ಯಾವ ದುಶ್ಮನಿ ಕೂಡ ಇಲ್ಲ. ಸಹಜವಾಗಿಯೇ ಭಾರತ ಇರಾನ್ ಹಾಗೂ ಇಸ್ರಾಯೇಲ್ ವಿಚಾರದಲ್ಲೂ ನ್ಯೂಟ್ರಲ್ ಆಗಬಹುದು. ಆದ್ರೆ ಇಸ್ರಾಯೇಲ್ ದೇಶವನ್ನ ಇರಾನ್ ತಡವಿಕೊಳ್ಳುತ್ತಾ ಅನ್ನುವ ಅನುಮಾನ ಬರೋಕೆ ಶುರುವಾಗಿದೆ. ಇನ್ನೊಂದು ಕಡೆಯಲ್ಲಿ ಹೆಜ್ಬುಲ್ಲಾಗಳು ಪಾಕಿಸ್ತಾನದ ಶಾಯಿನ್ ಮಿಸೈಲ್ ಒಂದು ಸಿಕ್ಕಿದ್ರೆ ಇಡೀ ಇಸ್ರಾಯೇಲ್ ದೇಶವನ್ನೇ ನಿರ್ನಾಮ ಮಾಡ್ತೀವಿ ಅನ್ನುವ ಮಾತನ್ನಾಡಿದೆ. ಎಂತೆಂತ ಭ್ರಮೆಯಲ್ಲಿ ಬದುಕ್ತಾ ಇರೋರು ಇದ್ದಾರಲ್ಲ ಅಂತ ಆಶ್ಚರ್ಯ ಕೂಡ ಆಗುತ್ತೆ. ಪಾಕಿಸ್ತಾನದ ಶಾಯಿನ್ ಮಿಸೈಲ್ ಪಾಕಿಸ್ತಾನದ ಪಾಲಿಗೆ ಅತ್ಯಂತ ಬಲಶಾಲಿ ಆಗಿರಬಹುದು, ಆದ್ರೆ ಇಸ್ರಾಯೇಲ್ ದೇಶಕ್ಕಲ್ಲ. ಇಸ್ರಾಯೇಲ್ ಅಂತಹ ಮಿಸೈಲ್ಸ್ ಗಳನ್ನ ಆಕಾಶದಲ್ಲೇ ಪುಡಿ ಮಾಡಿ ಹಾಕುವ ಟೆಕ್ನಾಲಜಿಯನ್ನ ಹೊಂದಿದೆ. ಅದು ಅಲ್ಲದೆ ಪಾಕಿಸ್ತಾನವನ್ನ ಬಲೂಚಿ ಫ್ರೀಡಂ ಫೈಟರ್ಸ್ ಹೇಗೆ ಉಡಾಯಿಸಿದ್ರು ಅನ್ನೋದು ಜಗತ್ತೇ ನೋಡಿದೆ. ಆದ್ರೆ ಸದ್ಯಕ್ಕೆ ಇಸ್ರಾಯೇಲ್ ಎಲ್ಲಾ ದಿಕ್ಕುಗಳಲ್ಲೂ ಕೂಡ ಕಣ್ಣು ಇಡಬೇಕಿದೆ. ಲೆಬನನ್ ಗಡಿಯಲ್ಲಿ ಇಸ್ರಾಯೇಲ್ನ 14 ಯೋಧರನ್ನ ಹೊಡೆದು ಹಾಕಿರುವ ಉರಿ ಕೂಡ ಇಸ್ರಾಯೇಲ್ ಅಲ್ಲಿದೆ. ಆದ್ರೆ ತನ್ನ ಮಿಲಿಟರಿ ಶಕ್ತಿಯನ್ನ 4 ಭಾಗಗಳಲ್ಲಿ ವಿಂಗಡಿಸಿ ಹೋರಾಡಬೇಕಿದೆ. ಈ ಬೆನ್ನಲ್ಲೇ ಇಸ್ರಾಯೇಲ್ ಮೇಲೆ ನಾವು ಹೈಪರ್ಸಾನಿಕ್ ಕ್ಷಿಪಣಿ ಪ್ರಯೋಗ ಮಾಡಿದ್ದೀವಿ ಅಂತ
ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ತಿಳಿಸಿದೆ. ಯಾಕಾಗಿ ಇದೊಂದು ಪ್ರಯೋಗ ಮಾಡಲೇಬೇಕಾಯ್ತು ಅಂದ್ರೆ ಇಸ್ರಾಯೇಲ್ನಲ್ಲಿ ಇಡೀ ದೇಶಕ್ಕೆ ಅಯನ್ ಡೋಮ್ ವ್ಯವಸ್ಥೆ ಇದೆ. ಅಂದ್ರೆ ಒಂದು ಹಂತದವರೆಗಿನ ಮಿಸೈಲ್ಸ್ ಗಳನ್ನ ಇಸ್ರಾಯೇಲ್ ಅಯನ್ ಡೋಮ್ ಲ್ಯಾಂಡ್ ಆಗುವ ಮೊದಲೇ ಬ್ಲಾಸ್ಟ್ ಮಾಡಬಲ್ಲದು. ಹೀಗಾಗಿ ಇಸ್ರಾಯೇಲ್ನ ಅಯನ್ ಡೋಮ್ ಅನ್ನ ತಪ್ಪಿಸಲು ಹೈಪರ್ಸಾನಿಕ್ ಕ್ಷಿಪಣಿಯನ್ನ ಇರಾನ್ ಬಳಸಿದೆ. ಇದರ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಈ ಹೈಪರ್ಸಾನಿಕ್ ಕ್ಷಿಪಣಿಗಳು ಶಬ್ದಕ್ಕಿಂತ ವೇಗವಾಗಿ ನುಗ್ಗಬಲ್ಲದು. ನಿನ್ನೆ ಟೆಲ್ ಅವೀವ್ ನಗರವನ್ನ ಹೊತ್ತಿ ಉರಿಸೋದ್ರಲ್ಲಿ ಇದರ ಪಾಲು ಇದ್ದೇ ಇದೆ. ಇಸ್ರಾಯೇಲ್ ಪರವಾಗಿ ಅಮೆರಿಕ ನಿಲ್ಲೋಕೆ ಕಾರಣ ಅವರದ್ದು ಇರಾನ್ ಜೊತೆ ಸಂಬಂಧ ಸಂಪೂರ್ಣ ಹಾಳಾಗಿದೆ. ಅಮೆರಿಕಕ್ಕೆ ಲಾಭ ನಷ್ಟ ಅಷ್ಟೇ ಬೇಕಾಗಿರೋದು. ಇನ್ನು ಇಸ್ರಾಯೇಲ್ಗೆ ಹಿನ್ನಡೆ ಆಗಿರೋದು ಈ ಕ್ಷಣಕ್ಕೆ ಸತ್ಯ. ಯಾಕಂದ್ರೆ ಇರಾನ್, ಪ್ಯಾಲೆಸ್ತೀನ್, ಲೆಬನನ್ ಹೀಗೆ ಎಲ್ಲಾ ಕಡೆಯಿಂದನೂ ದಾಳಿ ಆಗ್ತಾ ಇರೋದಕ್ಕೆ ಪರಿಸ್ಥಿತಿ ತುಂಬಾ ಗಂಭೀರ. ಇದನ್ನೇ ಇಟ್ಕೊಂಡು ಇರಾನ್ನ ಸಂಸತ್ತಿನಲ್ಲಿ ಸೆಲೆಬ್ರೇಷನ್ ಮಾಡಲಾಯಿತು. ಇಸ್ರಾಯೇಲ್ ದೇಶವನ್ನ ಸೋಲಿಸಿದ್ವಿ ಅಂತ ಜೈಕಾರ ಕೂಡ ಹಾಕಲಾಯಿತು. ಆದ್ರೆ ನನಗೆ ಅನ್ಸಿದ ಹಾಗೆ ಇಸ್ರಾಯೇಲ್ ಈ ದಾಳಿಗೆಲ್ಲ ಸೋಲುವ ದೇಶ ಖಂಡಿತ ಅಲ್ಲ. ಬಿದ್ದಿದೆ ಏಳುತ್ತೆ, ಎದ್ದು ನಿಂತು ಉತ್ತರ ಕೂಡ ಕೊಡುತ್ತೆ. ಯಾಕಂದ್ರೆ ಇಸ್ರಾಯೇಲ್ ಶುರುವಿನಿಂದಲೂ ಕೂಡ ಸಂಘರ್ಷವನ್ನೇ ಕಂಡುಕೊಂಡು ಬಂದಿರುವ ದೇಶವಾಗಿದ್ದಕ್ಕೆ ರಕ್ತವೂ ಹೊಸತಲ್ಲ, ಶಿಕ್ಷೆಯೂ ಹೊಸತಲ್ಲ. ಈ ಕ್ಷಣಕ್ಕೆ ಇಸ್ರಾಯೇಲ್ ಏನು ಮಾಡಬಲ್ಲದು? ಇರಾನ್ ದೇಶದ ಬಹುತೇಕ ತೈಲ ವ್ಯವಸ್ಥೆಗಳು ಇರೋದು ಪರ್ಷಿಯನ್ ಕೊಲ್ಲಿಯಲ್ಲಿ. ಅದನ್ನ ಇಸ್ರಾಯೇಲ್ಗೆ ಡ್ಯಾಮೇಜ್ ಮಾಡೋದು ದೊಡ್ಡ ಸಾಹಸದ ಕೆಲಸ ಏನಲ್ಲ. ಅಣುದಾಳಿಯ ಭಯ ಕೂಡ ಇದ್ದೇ ಇರುತ್ತೆ. ಹೀಗಾಗಿ ಇರಾನಿನ ಅಣ್ವಸ್ತ್ರದ ಮೇಲೆ ಇಸ್ರಾಯೇಲ್ ದಾಳಿ ಮಾಡಬಹುದು. ಆದ್ರೆ ರಾಜತಾಂತ್ರಿಕ ಮಾತುಕತೆಯ ಮೂಲಕವೇ ಎಲ್ಲವೂ ಶಾಂತವಾದ್ರೆ ಜಗತ್ತಿಗೆ ನೆಮ್ಮದಿ. ಯಾಕಂದ್ರೆ ಯುದ್ಧ ಉದ್ದ ಆದಷ್ಟು ಕೂಡ ಭಾರತವು ಸೇರಿ ಎಲ್ಲ ದೇಶದ ಆರ್ಥಿಕತೆಯ ಮೇಲೆ ಹಾನಿ ಆಗಲಿದೆ. ನಾಳೆ ದಿನ ಮೋದಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರೂ ಕೂಡ ಶಾಂತಿ ಸ್ಥಾಪನೆಗೆ ಒತ್ತು ಕೊಡ್ತಾರೆ. ಸೇಮ್ ರಷ್ಯಾ ಹಾಗೂ ಯುಕ್ರೇನ್ ಎರಡು ದೇಶಕ್ಕೆ ಶಾಂತಿ ಮಂತ್ರ ಹೇಳಿಕೊಟ್ಟಂತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.